ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ರಾಶಿ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 15/3/2024. ಈ ದಿನದ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ವೃತ್ತಿಯ ಜೀವನ ಹೇಳುವಂಥದ್ದು ಒಂದು ಹಂತದಲ್ಲಿ ತೃಪ್ತಿಯ ಫಲಸ್ಥಿತಿ ಅಂತಲೇ ಹೇಳಬಹುದು. ಕರ್ಮಭಾವಾಧಿಪತಿ ಲಾಭದಲ್ಲಿರುವಂಥದ್ದು, ಕರ್ಮಭಾವದಲ್ಲಿ ಪಾಪಗ್ರಹ ಉದಯ ಹೇಳುವಂಥದ್ದಿದೆ. ಆದರೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನದ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಉಂಟು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಪ್ರಾಪ್ತಿಯ ಯೋಗಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಅಂದರೆ ತಾವೇನು ಪ್ರಯತ್ನವನ್ನು ಪಡ್ತಾ ಇದ್ದೀರಿ, ತಾವೇನು ಎಕ್ಸ್ಪೆಕ್ಟೇಷನನ್ನು ಇಟ್ಟುಕೊಂಡಂತೆ ಅಧ್ಯಯನದಲ್ಲಿ ಆಸಕ್ತಿಯನ್ನು ಕೊಟ್ಟು ಅಧ್ಯಯನ ಮಾಡ್ತೀರಿ, ಅದಕ್ಕೆ ತಕ್ಕ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ನ್ಯಾಯಾಂಗ ವಿಷಯವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಏನು ಕೇಳಿದರೆ, ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಇನ್ನಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಒಂದು ಹಂತದಲ್ಲಿ ಸಮಾಧಾನಕರ, ಅದು ಮುಂದೆಯೂ ಹೋಗದೆ ಹಿಂದೆಯೂ ಬೀಳದೆ ಒಂದು ಮಧ್ಯಸ್ಥಿತಿಯಲ್ಲಿ ಹೋಗುತ್ತಾ ಇರುವಂತಹ ಫಲಗಳು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಹಾಗೆ ಬದುಕಿಗೆ ಯಾವ ರೀತಿಯಲ್ಲಿ ಅವಶ್ಯಕತೆ ಇದೆ ಅಂತಹ ಅವಶ್ಯಕತೆಗೆ ಪೂರ್ಣತೆಯ ಫಲ ಹೇಳುವಂಥದ್ದು ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಒಂದಷ್ಟು ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗುವಂತಹ ಸಂಭವದ ಫಲಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಗೊಂದಲವನ್ನು ಮಾಡಿಕೊಳ್ಬೇಡಿ. ಕ್ಲಾರಿಟಿಯನ್ನು ಇಟ್ಕೊಂಡು ಸ್ಪಷ್ಟತೆಯನ್ನು ಇಟ್ಕೊಂಡಂತೆ ಕಾರ್ಯಪ್ರವೃತ್ತಿಯನ್ನು ಮಾಡುವಂಥದ್ದು ಔಚಿತ್ಯ ಅಂತ ಅನ್ನಿಸ್ತಾ ಉಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಹಾಗೆ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಹಂತದ ಶುಭ ಸೂಚನೆ ಇದೆ. ಮಕ್ಕಳಿಂದಲೂ ಕೂಡ ಒಂದು ಹಂತದ ಸಮಾಧಾನ ಉಂಟು. ಸೊ ತಾವುಗಳು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಒಂದಷ್ಟು ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಕರ್ಮಕ್ಷೇತ್ರ ಕಿರಿಕಿರಿಯ ಸ್ಥಿತಿಯಲ್ಲಿರುವಂಥದ್ದು, ಮನಸ್ಸಿಗೆ ಕಸಿವಿಸಿ ಉಂಟು ಮಾಡುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಆರ್ಥಿಕವಾಗಿ ತೊಂದರೆ ಇಲ್ಲ ಹೇಳುವಂತಹ ಫಲಗಳುಂಟು. ದಾಂಪತ್ಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಸ್ಥಿತಿಯ ಫಲವಾಗಿ ಕಂಡು ಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಶುಭ ಸೂಚನೆಗಳು ಹೇಳುವಂಥದ್ದು, ಒಳ್ಳೆಯ ಅನುಭವದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಇಲ್ಲಿ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ಒಂದಷ್ಟು ಕಿರಿಕಿರಿಗಳು ಏನು ಸುಖಾಂತ್ಯ ಆಗುವಂತಹ ಪ್ರಸಂಗ ಅಂತಂದರೆ ಕೊನೆಗೊಳ್ಳುವಂತಹ ಯೋಗ ಫಲಗಳು ಅಂತಲೇ ಹೇಳ್ಬೋದು. ಸೊ ಅಂತಹ ಒಳ್ಳೆಯ ಅನುಭವದ ಫಲವೂ ಕೂಡ ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಸೊ ತಾವುಗಳು ಭಗವದ್ಗೀತೆಯ 1 ಮತ್ತು 2ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋದರಿಂದ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಚೆನ್ನಾಗಿರ್ತದೆ. ಹಣಕಾಸಿನ ಮುಗ್ಗಟ್ಟು ಹೇಳುವಂಥದ್ದು ಅನುಭವದಲ್ಲಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ಕಾನೂನಾತ್ಮಕವಾದಂತಹ ತೊಂದರೆಗಳು ಹೇಳುವಂಥದ್ದನ್ನು ಎದುರಿಸ್ತಾ ಇರುವಂತಹ ಯೋಗ ಫಲಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಆಗುವಂತಹ ಯೋಗ ಫಲಗಳು, ಅನಾರೋಗ್ಯದ ನಿಮಿತ್ತವಾದಂತಹ ಒಂದಷ್ಟು ಖರ್ಚಿನ ಯೋಗಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾದಂತಹ ಅವಶ್ಯಕತೆ ಇದೆ.
ಗೀತೆಯ 3 ಮತ್ತು 4ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿ ಒಂದು ಹಂತದಲ್ಲಿ ಸಮಾಧಾನಕರವಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನ. ವೃತ್ತಿಯ ಪರಿಸರ ಹೇಳುವಂಥದ್ದು ನಿಮಗೆ ತೃಪ್ತಿ ಕೊಡುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ಸೊ ಅದೇನು ದೊಡ್ಡ ವಿಷಯವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗನ್ನಿಸೋದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಗೌರವ, ಆದರ, ಆತಿಥ್ಯಾದಿಗಳೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು. ಸುದೀರ್ಘವಾದಂತಹ ಕೆಲವೊಂದಿಷ್ಟು ಕಾನೂನಿಗೆ ಸಂಬಂಧಪಟ್ಟಂತಹ ತೊಡಕುಗಳನ್ನು ಎದುರಿಸ್ತಾ ಮುಂದೆ ಸಾಗುವಂತಹ ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯ ಸೌಖ್ಯ ಫಲಗಳುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸೌಖ್ಯ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ನಿರೀಕ್ಷಿತ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಗೀತೆಯ 5 ಮತ್ತು 6ನೇ ಅಧ್ಯಾಯವನ್ನು ಪಾರಾಯಣ ಮಾಡೋದರಿಂದ ಇನ್ನಷ್ಟು ಶುಭ ಸೂಚನೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ಕನ್ಯಾ ರಾಶಿ, ಸ್ವಲ್ಪ ಹಿನ್ನಡೆಯ ಅನುಭವಗಳು ಎಲ್ಲ ವಿಷಯದಲ್ಲಿ, ಅದು ವೃತ್ತಿ ಆಗಿರ್ಬೋದು, ಆರ್ಥಿಕತೆಯ ವಿಷಯ ಆಗಿರ್ಬೋದು, ದೈಹಿಕ ಮಾನಸಿಕ ಆರೋಗ್ಯದ ವಿಷಯವಾಗಿರ್ಬೋದು, ಇದೆಲ್ಲದರಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆಗಳು, ಹಣಕಾಸಿನ ಮುಗ್ಗಟ್ಟು, ವೃತ್ತಿಯಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ, ಮತ್ತು ಆರೋಗ್ಯ ವಿಷಯದಲ್ಲಿಯೂ ಕೂಡ ಇಲ್ಲೂ ಒಂದು ರೀತಿಯಲ್ಲಿ ಕಿರಿಕಿರಿಯ ಅನುಭವಗಳು ಹೇಳುವಂಥದ್ದು. ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೊರಟರೂ ಕೂಡ ಅದಕ್ಕೊಂದು ಪ್ರತಿಬಂಧಕ ಫಲಗಳು ಅಂತಂದರೆ ಅದಕ್ಕೊಂದು ವಿಘ್ನ ಫಲಗಳು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಸದ್ಯೋ ಭವಿಷ್ಯತ್ತಿನಲ್ಲಿ ಸ್ವಲ್ಪ ಬದಲಾವಣೆಯ ಫಲಗಳು ಹೇಳುವಂಥದ್ದು ಖಂಡಿತ ನಿಮಗೆ ಅನುಭವಕ್ಕೆ ಬರಲಿಕ್ಕಿದೆ. ಚಿಂತೆ ಮಾಡುವ ಅವಶ್ಯಕತೆಗಳು ಇರುವುದಿಲ್ಲ. ಕೆಲವೊಂದಿಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಇಡುವ ಕೆಲಸವನ್ನು ಮಾಡಿ ಅದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಸೊ ತಾವುಗಳು ಗೀತೆಯ 7 ಮತ್ತು 8ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಅಭಿವೃದ್ಧಿಯ ಸ್ಥಿತಿ. ಇನ್ನು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚೇತರಿಕೆಯ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಕಿರಿಕಿರಿಗಳು, ಕೆಲಸಗಳನ್ನು ಎದುರಿಸುವಂತಹ ಅನಿವಾರ್ಯತೆಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಯನ್ನು ನಡೆಸುವಂಥವರಿಗೆ ಒಂದಷ್ಟು ಒಳ್ಳೆಯ ಅನುಭವಗಳು, ಗೌರವ, ಆದರಾತಿಥ್ಯಗಳು ಇದೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಗೀತೆಯ 9 ಮತ್ತು 10ನೇ ಅಧ್ಯಾಯವನ್ನು ಪಾರಾಯಣ ಮಾಡೋದರಿಂದ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರುತ್ತದೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒಂದಷ್ಟು ಚೇತರಿಕೆಯ ಅನುಭವಗಳು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಚೇತರಿಕೆಯ ಸ್ಥಿತಿ ಹೇಳುವಂಥದ್ದು, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಶುಭ ಸೂಚನೆ ಮತ್ತು ಪ್ರಯತ್ನಕ್ಕೆ ತಕ್ಕ ಫಲ ಹೇಳುವಂಥದ್ದು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು, ಕಾನೂನಾತ್ಮಕವಾದಂಥ ಒಂದಷ್ಟು ಕಿರಿಕಿರಿಗಳು, ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತದೆ. ಇನ್ನು ಒಂದಷ್ಟು ವೇಗವೋಘಗಳು ಏನಿದ್ದಾವೆ ಅದಕ್ಕೆ ಸ್ವಲ್ಪ ಬ್ರೇಕನ್ನು ಹಾಕಿಕೊಳ್ತಾ ಮುಂದೆ ಸಾಗುವುದೇನಿದೆ ಅದು ನಿಮಗೆ ಶಾಶ್ವತವಾದಂಥ ಕೆಲವೊಂದಿಷ್ಟು ರಿಸಲ್ಟ್ ಕೊಡುವಲ್ಲಿ ಅದು ಅವಕಾಶವನ್ನು ಮಾಡಿಕೊಡ್ತದೆ. ಜೊತೆಯಲ್ಲಿ ತಾವುಗಳು ಗೀತೆಯ 11 ಮತ್ತು 12ನೇ ಅಧ್ಯಾಯದ ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತೃಪ್ತಿಯ ಸ್ಥಿತಿ ಹೇಳುವಂಥದ್ದುಂಟು. ಕಲಾವಿದರಿಗೆ ಅದ್ಭುತವಾದಂತಹ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷ, ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆಯ ಫಲ ಹೇಳುವಂಥದ್ದು ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ
13 ಮತ್ತು 14ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾಧಾನ ಇರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಫಲಗಳಿದೆ. ಮಕ್ಕಳಿಂದಲೂ ಕೂಡ ಸಮಾಧಾನದ ಫಲಗಳು ಹೇಳುವಂಥದ್ದು ಉಂಟು. ಭೂ ಖರೀದಿ, ಗೃಹ ನಿರ್ಮಾಣದಂತಹ ಚಿಂತನೆಗಳಿದ್ದರೆ ಅದಕ್ಕೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಪ್ರಯತ್ನ ಮಾಡಿ ಫಲಗಳು ಹೇಳುವಂಥದ್ದು ಸದ್ಯೋ ಭವಿಷ್ಯತ್ತಿನಲ್ಲಿ ಖಂಡಿತ ಆಗುತ್ತದೆ, ಫಲಗಳು ಸಾಧ್ಯವಾಗುತ್ತದೆ. ಖಿನ್ನತೆಗೆ ಒಳಪಟ್ಟು ಹೆಜ್ಜೆಯನ್ನು ಹಿಂದಿಡುವಂತಹ ಕೆಲಸವನ್ನು ಮಾಡಬೇಡಿ. ಹಣಕಾಸಿನ ಒಂದು ಹೂಡಿಕೆಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯನ್ನು ಇರಿಸಿಕೊಂಡಂತೆ ಹೂಡಿಕೆ ಮಾಡುವಂಥದ್ದು ಸೌಖ್ಯ. ನೀವು ಮಾಡಿದ ಹೂಡಿಕೆ ಹೇಳುವಂಥದ್ದು ನಿಷ್ಪ್ರಯೋಜಕ ಫಲ ಆಗಕೂಡದು ಅನ್ನುವ ಕಾರಣಕ್ಕೆ ಹೂಡಿಕೆ ಮಾಡುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳಿದ್ದು. ವಾಹನಾದಿಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಬಹಳ ಅವಶ್ಯಕ. ನೀವು ಒಂದು ರೀತಿಯಲ್ಲಿ ಬೀಳೋದು ಏಳೋದು ಪ್ರಸಂಗಗಳಾಗುವಂಥದ್ದು ಅಥವಾ ಅದರಿಂದ ನಷ್ಟ ಫಲಗಳುಂಟಾಗುವಂಥದ್ದು ಎಲ್ಲವೂ ಸಾಧ್ಯ. ಜೊತೆಯಲ್ಲಿ ಗೀತೆಯ 15 ಮತ್ತು 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಸ್ವಲ್ಪ ಮಾನಸಿಕವಾಗಿ ಗೊಂದಲಗಳು, ಕಿರಿಕಿರಿಗಳು, ಅಶಾಂತಿ, ನೆಮ್ಮದಿ ಇಲ್ಲ. ಯಾವುದೇ ಕೆಲಸ ಮಾಡಿದರೂ ಕೂಡ ನೆಮ್ಮದಿ ಇಲ್ಲ ಹೇಳುವಂತಹ ಭಾವ. ವೃತ್ತಿ ಒಂದು ಹಂತಕ್ಕಿರ್ತದೆ, ಹಣವೂ ಕೂಡ ಒಂದು ಹಂತಕ್ಕಿರ್ತದೆ. ದಾಂಪತ್ಯ ಜೀವನ ಒಂದು ಹಂತದ ಸಮಾಧಾನಕರವಾದಂಥ ಫಲವಾಗಿ ಕಂಡು ಬರ್ತಾ ಇದೆ. ಮಕ್ಕಳಿಂದ ಸಂತೋಷ ಇದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕಾರಣ ಜನ್ಮ ಶನಿ ಏನಿದೆ ಅದು ಏಕಾಗ್ರತೆಯನ್ನು ಭಂಗ ಮಾಡ್ತದೆ, ಪ್ರಯತ್ನಕ್ಕೆ ತಕ್ಕ ಫಲವನ್ನು ಕೊಡುವುದಿಲ್ಲ. ಸ್ವಲ್ಪ ಜಾಸ್ತಿ ಶ್ರಮವನ್ನು ಹಾಕುವ ಕೆಲಸವನ್ನು ತಾವುಗಳು ಮಾಡ್ತಾ ಗೀತೆಯ 17 ಮತ್ತು 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ವೃತ್ತಿಯಲ್ಲಿ ಉತ್ತಮದ್ದಾದಂತಹ ಫಲಗಳು, ಕೌಟುಂಬಿಕವಾದಂತಹ ಜೀವನದಲ್ಲಿ ಸಮಾಧಾನಕರವಾದಂತಹ ಫಲಗಳು, ದಾಂಪತ್ಯ ಜೀವನದಲ್ಲಿ ತೃಪ್ತಿಯ ಸ್ಥಿತಿ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇರುವುದಿಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಒಂದಷ್ಟು ವಾತಾವರಣ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸ್ವಯಂ ಒಂದು ರೀತಿಯಲ್ಲಿ ಮನಸ್ಸಿಗೆ ಕಿರಿಕಿರಿಯ ಫಲವನ್ನು ಅನುಭವಿಸುವಂಥದ್ದು, ಅರ್ಥಾತ್ ಫೀಲ್ ಮಾಡುವಂತಹ ಯೋಗ ಜಾಸ್ತಿ ಇದೆ. ಕಾರಣಗಳು, ಒಂದು 7ನೇ ಶನಿ ಕಾರಣ, ಇನ್ನೊಂದು ರಾಶಿಯಲ್ಲಿ ಪಾಪಗ್ರಹ ಉದಯದ ಕಾರಣ. ಹಾಗಾಗಿ ಮನಸ್ಸಿನಲ್ಲಿ ಒಂದಷ್ಟು ನೆಗೆಟಿವ್ಗಳೇ ಜಾಸ್ತಿಯಾಗಿ ಹುಟ್ಟಿಕೊಳ್ತಾ ಇರ್ತದೆ. ದೂರ ಪ್ರಯಾಣಾದಿಗಳ ಯೋಗ ಫಲಗಳು, ಯಾವುದೋ ಒಂದೊಂದಷ್ಟು ಕಾರಣಗಳಿಂದಾಗಿ ಪ್ರಯಾಣ ಮಾಡುವಂತಹ ಯೋಗ ಫಲಗಳು. ತಾವುಗಳು ಮಾಡಬೇಕಾದದ್ದು ಗೀತೆಯ 1 ಮತ್ತು 2 ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ 12 ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.